ಮಾತೃದೇವೋ ಭವ. ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಜಗತ್ತಿನ ಎಲ್ಲಾ ಸಂಬಂಧಗಳು ಸಮಯ ನೋಡಿ ಕಳ್ಸ್ಕೊಂತ ಹೋಗ್ತಾವ, ತಪ್ಸ್ಕೊಂತ ಹೋಗ್ತಾವ. ಆದ್ರೆ ಈ ತಾಯಿ ಅನ್ನೋ ಸಂಬಂಧ ಇದೆಯಲ್ಲ, ಇದು ತುಂಬಾ ಭಾವನಾತ್ಮಕವಾದ ಸಂಬಂಧ. ಯಾಕೆಂದ್ರೆ ಕಳ್ಳು ಬಳ್ಳಿ ಸಂಬಂಧ ಅಂತಾರೆ. ಕಳ್ಳು ಬಳ್ಳಿ ಸಂಬಂಧ ಎಲ್ಲೋದಪ್ಪ ಅದು ಅಂತಾರೆ. ಸಮರ್ಥನೆಗೆ ಮತ್ತೊಂದು ಹೆಸರು ತಾಯಿ. ಮಕ್ಕಳಿಂದ ತನಗ ನೋವಾದ್ರೂ ಹೇಳ್ಕೊಳ್ಳೋದಿಲ್ಲ. ಅಪ್ಪ ಹೇಳ್ಕೊಬಿಡ್ತಾನೆ, ಮಗ ಸರಿಯಿಲ್ಲ ಸ್ವಾಮಿ, ಮಗ ಸರಿಯಿಲ್ಲ, ನನಗೆ ಊಟ ಆಗ್ತಿಲ್ಲ ಅಂತೆಲ್ಲ ಹೇಳ್ತಾನೆ. ಕೆಲವು ತಾಯಿ ಅಂದ್ರೆ ಅದನ್ನೂ ಹೇಳೋದಿಲ್ಲ. ಮಗ ಸರಿಯಾಗಿ ನೋಡ್ಕೊಳ್ದರು ಹೇಳುವುದಿಲ್ಲ. ಅವರು ನನ್ನ ಮಗನ ಮಾನ ಕಳೆದು ಬಿಡ್ಬೇಕಾಯ್ತದೆ ಅಂತ ಅದನ್ನೂ ಮುಚ್ಚಿಟ್ಟು ಬಿಡ್ತಾರೆ. ಚೈನಾ ದೇಶದೊಂದು ಕತೆ ಬಂಧುಗಳೇ. ಆ ಒಂದು ಪುಟ್ಟ ಕಾಡಿತ್ತು, ಕಾಡು ಪಕ್ಕ ಒಂದು ಪುಟ್ಟ ಹಳ್ಳಿ ಇತ್ತು. ತುಂಬಾ ಬಡ ಕುಟುಂಬಗಳು. ಆ ಬಡ ಕುಟುಂಬದಲ್ಲೇ ಒಂದು ಬಡ ಕುಟುಂಬ. ಒಬ್ಬ ವ್ಯಕ್ತಿ, ಅವನ ತಾಯಿ, ಅವನ ಹೆಂಡತಿ, ಅವನ 3 ಜನ ಹೆಣ್ಣುಮಕ್ಕಳು. ಅವನು ಕಾಡಿನ ಉತ್ಪನ್ನಗಳನ್ನು ತಂದು ಮಾರಾಟ ಮಾಡುತ್ತಿದ್ದ, ಜೀವನ ಮಾಡ್ತಾ ಇದ್ದ. ಆದ್ರೆ ಅವತ್ತಿನ ಕಾಲ ಎಷ್ಟು ದುಡಿದ್ರು ಸಾಲ್ತಿಲ್ಲ. ಮಳೆ ಬಂದ್ರು ಸೋರುವಂತ ಪುಟ್ಟ ಮನೆ, ಅದರೊಳಗೆ 6 ಜನರ ಕುಟುಂಬ. ಅವನನ್ನು ಸೇರಿ ದುಡಿಯೋನವನೊಬ್ಬ, ತಿನ್ನೋರು 6 ಜನ. ಎಲ್ಲಿ ಸಾಕಾಗ್ತದೆ? ಮಕ್ಕಳು ಚಿಕ್ಕವರಾಗಿದ್ರು ಹೆಂಗೋ ಆಗ್ತಿತ್ತು. ಮಕ್ಕಳು ಬೆಳೆದ ದೊಡ್ಡವರು ಆಯ್ತಿದ್ದಾರೆ. ತರೋದು ಎಲ್ಲ ಏನಕ್ಕೂ ಸಾಲ್ತಾ ಇಲ್ಲ. ಎಲ್ರಿಗೂ ಅರೆ ಹೊಟ್ಟೆ. ಆ ಹೆಂಡತಿಗೆ ಏನನ್ಸುತ್ತೆ, ಈ ನಮ್ಮತ್ತೆ ಒಬ್ಬಳಿಲ್ಲ ಅಂದಿದ್ರೆ ಸಾಕಾಗ್ತಿತ್ತಲ್ಲ, ವಯಸ್ಸಾದ ಜೀವ ಇವಳು ಸತ್ತಿದ್ರೆ ನನಗೂ ನನ್ನ ಮಕ್ಕಳಿಗೆ ಅನ್ನ ಆಗ್ತಿತ್ತು ಅಂತ ಅವಳು ಯೋಚನೆ. ಆದ್ರೆ ಆ ಮುದುಕಿಗೆ ಸಾವು ಬರ್ದಿಲ್ವೇ ಶಿವ? ಅವಳು ಸಾವು ಬರ್ದಾಗ್ತಾನೆ ಹೋಗ್ಬೇಕು. ಅವಳು ಸೊಸೆ ಬೆಳಕೊಂಡಾಗ ಹೋಗಂಗಿಲ್ಲ ಪಾಪ. 92 ವರ್ಷದ ಮುದುಕಿ ಕೊಟ್ಟು ತಿಂತಿದ್ದವ್ರಿ. ಅವಳೇನ್ ಪಾಪ ಇಂಥದ್ದು ಕೊಡುವುದಿಲ್ಲ, ಇಷ್ಟೇ ಕೊಡುವುದಿಲ್ಲ. ಗಂಜಿ ಕೊಟ್ರು ಕುಡಿತಿದ್ಲು, ನೀರು ಕೊಟ್ರು ಕುಡಿತಿದ್ಲು. ಒಂದ್ ದಿವಸ ರಾತ್ರಿ ಸಮಯ ಆ ಚಿಕ್ಕ ಮಗು ತುಂಬಾ ಅಳ್ತಿತ್ತು, ನಂಗಿನ್ನೂ ಅನ್ನ ಬೇಕು. ಈ ಕಣ್ಣೀರು ಹಾಕೊಂಡು ತಲೆ ಕೆಚ್ಕೊಂಡ್ಲು. ಅಯ್ಯೋ ನನ್ನ ಹಣೆ ಬರುವೆ, ನನ್ನ ಮಕ್ಕಳಿಗೆ ಅನ್ನ ಇಲ್ವಲ್ಲ ಅಂತ ತಲೆ ಕೆಚ್ಕೊಂಡ್ಲು. ಗಂಡ ಬೈದ, ಅದು ಯಾಕಂಗ್ ತಲೆ ಕೆಚ್ಕಂತೆ ಸುಮ್ಮಿರಪ್ಪ, ನಿಮ್ಮವ್ವ ಒಬ್ಳು ಸತ್ತೋಗಿದ್ರೆ ಎಲ್ಕ ಅನ್ನ ಆಯ್ತು, ಸಾಕಾಗ್ತಿತ್ತು. ಈಗ ಅವಳಿಗೆ ಬೇರೆ ಕೊಡ್ಬೇಕು ನಾನು. ಆಯ್ತು, ಇರುದ್ರಲ್ಲಿ ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ನಾನೇನೋ ಹೊಂದ್ಕಂತೀನಿ, ಬೆಳೆದ ದೇಹ ಇದು. ಆದ್ರೆ ನನ್ನ ಮಕ್ಕಳು ಬೆಳೆಯೋ ಮಕ್ಕಳು, ಅವು ಕರೆ ಹೊಟ್ಟೆ ಆಗ್ತೀನಲ್ಲ ದಿನ. ನಂದೊಂದು ಜನ್ಮನ, ಅದಕ್ಕೆ ನಾನೇನು ಮಾಡ್ಲಿ ಅಂದ ಅವನು. ಒಂದು ಕೆಲಸ ಮಾಡು, ಹೆಂಗೋ ನಿಮ್ಮ ಅವನಿಗೆ ವಯಸ್ಸಾಗದೆ 92 ತುಂಬ 93. ಈಗ ಇವತ್ತಲ್ಲ ನಾಳೆ ಹೆಂಗೂ ಸತ್ಯ ಸಾಯ್ತಾಳೆ. ನಿಮ್ ತಾಯಿಗೆ ಏನಾದ್ರು ವಿಷ ಸಾಕು ಸಾಯಿಸ್ಬಿಡುವ ಅಂತ ಅವಳಗ್ ಶುರು ಮಾಡ್ದ. ನಿನ್ನೆತ್ತೋಳಲ್ಲ ಅವಳು, ನನ್ನೆತ್ತೋಳು. ಎತ್ತೋಳು ಸಾಯಿಸುವಂತಿಯಲ್ಲ, ಇದು ಧರ್ಮನ? ಇದು ನಿನ್ ಧರ್ಮಕ್ಕಷ್ಟು ಬೆಂಕಿ ಹಾಕ, ಮಕ್ಕಳಿಗೆ ಅನ್ನಿಲ್ಲ ಕಣೋ. ಅಲ್ಲ ಕಣೆ, ಎತ್ತು ಮಗ ನಾನು, ಅವನು ವಿಷ ಹಾಕ್ಬೋದ, ಕೊಲ್ಬೋದ, ಅಥವಾ ನೀ ಕೊಲ್ಲು ಅನ್ಬೋದಾ? ಅವಳನ್ಲ ಆಯ್ತು ಬಿಡಪ್ಪ, ಕೊಂದ್ರೆ ಕರ್ಮ. ಒಂದು ಕೆಲಸ ಮಾಡು, ಒತ್ಕೊಂಡೋಗೆಲ್ಲ ದೂರ ಬಿಟ್ಬಿಟ್ಟು ಹೊಂಟು ಬಾ. ಅಲ್ಲೆಲ್ಲೋ ಸತ್ರೆ ನಮ್ ಲೆಕ್ಕಕ್ಕೆ ಬರುದಿಲ್ಲ ಅದು. ಏನ್ ಮಾತು ಅಂತ ಆಡ್ತೀಯ? ನಡೆಯೋ ಶಕ್ತಿ ಇಲ್ಲ, ಸರಿಯಾಗಿ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ. ನನ್ನ ತಾಯಿ ತಗೊಂಡೋಗಿ ಕಾಡಕ್ ಬಿಡು ಅಂತೀಯಲ್ಲ, ಅದ್ ಹ್ಯಾಂಗ್ ಬಿಡ್ಲಿ? ಅದಕ್ಕೆ ಅವಳು ಅಂದ್ಲು, ಒಂದ್ ಕೆಲಸ ಮಾಡು, ನಿನಗೆ ಅವ್ವ ಮುಖ್ಯ ತಾನೆ, ನನ್ನ ಮಕ್ಳಿಗೆ ವಿಷ ಹಾಕ್ಬಿಡ ತೆಗಿವ. ತುಂಬಾ ದುಃಖ ಅವನಿಗೆ. ಏನ್ ಮಾಡುದು ನಾನು? ಹೆಂಡತಿ ಮಕ್ಳು ಕಳ್ಕಳ್ಳ, ತಾಯಿ ಕಳ್ಕಳ್ಳ. ವಾಗ್ವಾದ ತುಂಬಾ ನಡೀತು, ರಾತ್ರಿ ಎಲ್ಲ ಮಾತಾಡಿದ್ರು. ಕೊನೆಗೆ ಅವನ್ ತೀರ್ಮಾನ ಮಾಡ್ದ, ಬೆಳೆಯೋ ಮಕ್ಕಳು ಕಟ್ಕೊಂಡ್ ಹೆಂಡತಿ ಇವ್ರು ಇರ್ಲಿ, ವಯಸ್ಸಾಗದ್ ನನ್ನ ತಾಯಿ ತಗೊಂಡೋಗೆಲ್ಲ ಬಿಟ್ಟು ಬಂದ್ರ ಆಯ್ತು. ಹೆಂಗ್ ಬಿಟ್ಟು ಬರೋದು ಅವನ್ನ? ಏನಂತ ಕರ್ಕೊಂಡು ಹೋಗ್ಲಿ ನನ್ನ ತಾಯಿನ ಅಂತ ತುಂಬಾ ಯೋಚನೆ ಮಾಡ್ದ. ಕೊನೆಗೆ ಅನ್ಕಂಡ,
ಓಹೋ, ನಮ್ಮಮ್ಮ ಅಂತಿದ್ಲು, ಯಾವುದೋ ದೇವಸ್ಥಾನ ಕರ್ಕೊಂಡು ಹೋಗು ಅಂತ. ಇದೇನಪ್ಪ ಮಾಡ್ಕೊಂಡು ಒತ್ಕೊಂಡು ಹೋಗಿ ದೂರಕ್ಕೆ ಬಿಟ್ಟು ಬರಬೇಕು. ರಾತ್ರಿ ಬಂದ ಅವ್ರ ತಾಯಿಗಂದ, ಅಮ್ಮ ಏನ್ ಮಗನೇ ಊಟ ಮಾಡ್ದ? ಮಾಡಿದ್ನಲ್ಲಪ್ಪ, ಊಟ ಮಾಡಿದ್ನಲ್ಲ. ಅದೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಲ್ಲ, ನಾಳೆ ಕರ್ಕೊಂಡು ಹೋಯ್ತೀನಿ ಬತ್ತೀಯ ಅಂದ ಅವಳಂದ್ಲು. ಕಾಲಲ್ಲಿ ನಡೆಯೋ ಶಕ್ತಿ ಇದ್ದ ಕರ್ಕೋಗು ಅಂದ್ರೆ ಕರ್ಕೋಗದೆ ಹೋದೆ. ನಡೀಕೆ ಆಗೋಲ್ತ್ಕನಪ್ಪ, ನಾನೇನ್ ಬರ್ಲೋ? ನೀನು ಯೋಚನೆ ಮಾಡಬೇಡ, ನಾನು ಬೆನ್ಗೊಂದು ಬುಟ್ಟಿ ಕಟ್ಕೊಬಿಡ್ತೀನಿ, ಅದ್ರೊಳಗೆ ಕೂತ್ಕೊಬಿಟ್ಟು ನೀನು ಹೊತ್ಕೊಂಡು ಹೋಯ್ತೀನಿ. ನೀನು ಹೊಟ್ಟೆಲ್ಲಿ ಒತ್ತಿದೆಯಲ್ಲ 9 ತಿಂಗಳು, 4 ಗಂಟೆ ಹೊತ್ಕೋಗೋಕ್ಕಾಗಲ್ವ ನಾನು? ಆ ತಾಯಿಗಯ್ಯೋ ನನ್ ಕಂದ, ಏನ್ ಆಸೆಯಪ್ಪ ನನ್ ಕಂಡ್ರೆ ಮಗನೇ, ನೋಡಪ್ಪ ನನ್ನ ಮಗ ನನ್ನ ಬೆನ್ ಮೇಲೆ ಹೊತ್ಕೊಂಡು ಹೋದ. ನಿನ್ ಪಡೆದು ನನ್ನ ಜನ್ಮ ಸಾರ್ಥಕನೋ ಅಂತ ಅವನ ಮುಖ ಸೌರ್ ಮುತ್ತಿಕ್ಕರ್ಲು. ಕಣ್ಣಲ್ಲಿ ನೀರು ಬಂತ ಅವನಿಗೆ. ಯಾಕೆ ಮಗನೇ ಹೇಳ್ತೀಯ? ನಿನ್ ಮುತ್ತಿಟ್ಟಲ್ಲ, ಅದಕ್ಕೆ ನನ್ ಕಣ್ಣೀರು ಬಂತಮ್ಮ. ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು, ಸ್ನಾನ ಮಾಡ್ಕ ಕರ್ಕೊಂಡು ಹೋಗ್ತೀನಿ. ಪಾಪ ಆ ಮುದುಕಿ ಸಿದ್ಧ ಆದ್ಲುಪ. ಸಿದ್ಧ ಆಗಿ ಸೊಸೆ ಕರೆದು, ಸೊಸೆಗೆಲ್ಲ, ಅಯ್ಯೋ ವಾ ನನ್ನ ಮನೆ ದೇವ್ರು ಕಣವ ನೀನು, ನನ್ನ ಮಗನ್ ಚೆನ್ನಾಗಿ ನೋಡ್ಕತಿ, ನನ್ನ ಮೊಮ್ಮಕ್ಳು ಚೆನ್ನಾಗಿ ನೋಡ್ಕತಿ ಅಂತ ಮೊಮ್ಮಕ್ಕಳ ಮುಖ ಎಲ್ಲ ಸೌರ್ ಮುತ್ತಿಟ್ಟು ಆ ಮಗನ್ ಜೊತೆ ಹೊರಟ್ಲ ಮುದುಕಿ. ನನ್ನ ಮಗ ದೇವಸ್ಥಾನ ಕರ್ಕೋಯ್ತಾನ ನನ್ನ ಇವತ್ತು. ಬೆನ್ನಿಗೊಂದು ಬುಟ್ಟಿ ಕಟ್ಕೊಂಡ, ಅವಳು ಕುಂತ್ಕೊಂಡ್ಲು. ಅವಳ ಮುಖ ಹಿಮ್ಮುಖವಾಗದೆ ಆ ಕಡೆ ತಿರ್ಕೊಂಡವಳೆ, ಮಗ ಈ ಕಡೆ. ಹೊರಟ ಕಡಿಮೆ ಹೋಗ್ಲಿಲ್ಲ ಅವನು. ಯಾಕೆ ವಾಪಸ್ ಬರಬಾರ್ದಲ್ಲ ಇವಳು, ವಾಪಸ್ ಬರಬಾರ್ದಲ್ಲ ಮನೆಗೆ. ಹೊತ್ಕೊಂಡು ಹೋಯ್ತಾವನೆ. ಮಧ್ಯಾಹ್ನ ಆಯ್ತು, ಮುಸ್ಸಂಜೆ ಆಗ್ತಾ ಇದೆ. ಇವಳು ನಿದ್ದು ಬತ್ತಿಲ್ಲ ಮುದುಕಿಗೆ. ಇವನಿಗೇನು ಆಸೆ, ಅವಳು ನಿದ್ದು ಬಂದ್ರೆ ಬಿಟ್ಟು ಹೊಂಟೋಗೋದು ಸುಲಭ ಅಂತ. ಅವ್ವ ಹಂಗೆ ಮಲ್ಕಳವ ಅಂತ. ಅಯ್ಯೋ ನಡಿಯಪ್ಪ ಮನೆ ಕತ್ತೀನಿ, ನಡಿ ಚೆನ್ನಾಗಿರೋ ಮಗನೇ. ಅಯ್ಯೋ ನಿಮ್ಮ ಅಪ್ಪ ಸತ್ತೋದಾಗ ನೀನ್ ಚಿಕ್ಕ ಮಗ ಕಣಪ್ಪ, ನಿನ್ನ ಬಹಳ ಕಷ್ಟಪಟ್ಟು ಸಾಕ್ತೆ, ಭಿಕ್ಷಾ ಬೇಡ ಸಾಕ್ತೆ ಅಂತಾಳೆ. ಇವನು ಒಳತಾನೆ, ಅವಳು ಒಳತಾನೆ. ಒಬ್ಬರ ಭಾವನೆ ಒಬ್ಬರಿಗೆ ಅರ್ಥ ಆಗ್ತಾ ಇದೆ. ಕೊನೆಗೆ ಮುಸ್ಸಂಜೆ 6 ಗಂಟೆ ಸಮಯ, ಮುಕ್ಕತ್ಲು. ಆ ಮುದುಕಿ ಅಂದ್ಲು, ನಿಲ್ಸು, ಇರು ಇಳಿಸು ಇಲ್ಲಿ ಕೆಳಕ್ಕೆ. ಆಯ್ತು ಇಳಿಸ್ತೀನಿ. ಇಳಿಸಿದ ಮೇಲೆ ಮಗನ ಕರೆದು ತಲೆ ಸೌರ್ ಮುತ್ತಿಟ್ಟು, ನೀನು ಹೋಗು ಮಗ ಅಂದ್ಲು. ಅವ್ವ ಇನ್ನೂ ದೇವಸ್ಥಾನ ಅಲ್ಲೆಲ್ಲೋ ಅದೇ. ಅಯ್ಯೋ ಯಾವ ದೇವಸ್ಥಾನ ಬೇಡ, ಹೋಗಪ್ಪ, ನಡಿಯಮ್ಮ ದೇವಸ್ಥಾನಕ್ಕೆ ಹೋಗುವ. ಏನು ಬೇಡ, ಹೋಗು ಮನೆಗೆ ಹೋಗಪ್ಪ. ನೀನು? ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಯಾಕಿರ್ತಿ? ನೀನ್ ಮಾತಾಡದ್ ನಂಗೆ ಕೇಳ್ತಿಲ್ವಪ್ಪ ರಾತ್ರಿ. ನೀವು ಮಾತಾಡದ್ ನಾ ಕೇಳಿಸ್ಕೊಂಡೆ ಕಣೋ ಮಗನೇ. ನಾನು ಇವತ್ತಲ್ಲ ನಾಳೆ ಸಾಯಿ ಜೀವ ಕಣೋ, ಬೆಳಿ ಮಕ್ಕಳವು, ಅವ್ರ ಮುಖ್ಯ. ನೀನ್ ಹೇಳ್ತಿ ಹೇಳ್ದೆ ಏನ್ ತಪ್ಪಿಲ್ಲ, ನೀನ್ ಹೋಗಂದ. ಸದ್ಯ ನನ್ನ ಜನ್ಮ ಸಾರ್ಥಕ. ಯಾಕೆ ಗೊತ್ತಾ? ಎಲ್ಲೋ ಒಂದಿನ ಮಣ್ಣಾಗಿ ಬೆಂಕಿಗೆ ಬಿದ್ದು ಬೂದಿ ಆಗೋ ಬದಲು ಯಾವ್ದೋ ಪ್ರಾಣಿ ಯಾರ ತಿನ್ಕತ್ತದ್ ನನ್ನ ಇವತ್ತು. ಆ ಪ್ರಾಣಿ ನನ್ನ ಕಚ್ಕ ತಿನ್ನುವಾಗ ಒಂದು ಮಾತಂತೀನಿ, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮೊಮ್ಮಗ ಚೆನ್ನಾಗಿರ್ಲಿ, ನನ್ನ ಸೊಸೆ ಚೆನ್ನಾಗಿರ್ಲಿ, ಹೋಗು ಕಂದ. ಗುಳೋ ಅಂತ ಹತ್ಬಿಟ್ಟ ಅವನು. ಆದ್ರೂ ನಿರ್ಧಾರ ಮಾಡ್ದ, ಸರಿ ನಾ ಹೊಡ್ತೀನಿ ಅನ್ಬಿಟ್ಟು ಅಷ್ಟೂರ ಬಂದ. ನೋಡ್ತಾನೆ ಯಾವ ದಾರಿಲಿ ಒತ್ಕ ಬಂದವನೇ, ಅರ್ಧ ಕಿಲೋಮೀಟರ್ ಬರ್ತಾನೆ, ಏಕಾಯಮ್ಮ ಗಿಡ ಎಲ್ಲ ಮುರಿದು ಹಾಕ ಬಂದ್ಬಿಟ್ಟವ. ಇವನಿಗೆ ಅನುಮಾನ, ಇದ್ಯಾಕೆ ಗಿಡ ಎಲ್ಲ ಕಿತ್ತಾಕೊಂಬಂದವಳು ನಮ್ಮವ್ವ. ವಾಪಸ್ ಬಂದವ್ವ, ಮನೆಗೆ ಬರೋಕೆ ಆಸೆಯ ನಿನಗೆ? ಹತ್ತಿಂದ ಒತ್ಕ ಬಂದ್ರೆ ಗಿಡ ಕಿತ್ತಾಕ ಬಂದಿದಿ ದಾರಿ ಮಾಡ್ಕೊಂಡು. ಆಸೆ ಇದ್ರೆ ಹೇಳು, ಒತ್ಕೊಂಡೈತೀನಿ ಅಂತ. ಅಯ್ಯೋ ನನ್ನ ಮಗನೇ, ನನಗಲ್ಲ ಕಣೋ ಆಸೆ. ಎಲ್ಲಿ ನನ್ ಬಿಡು ಆತ್ರದಲ್ಲಿ ಮುಕ್ಕತ್ಲಲ್ಲಿ ನನ್ ಮಗ ದಾರಿ ತಪ್ಸ್ಕೊಬಿಟ್ಟನು, ಕಾಡ್ಪಾಲ ಆಗ್ಬಿಟ್ಟನು. ನಿನಗ್ ದಾರಿ ಗೊತ್ತಾಲಿ ಅಂತ ಏಕ ಗಿಡ ಕಿತ್ತಾಕ ಬಂದೆ. ನೀನ್ ಆ ದಾರಿ ಹಿಡ್ಕೊಂಡ್ ಮನೆಗೆ ಹೋಗು ಅಂದು ಎದೆ ಬಡ್ಕೊಂಡ್ ಗೋಳಾಡ್ಬಿಟ್ಟವನು. ನಿಂತಂದು ಕಾಡಕ್ ಬಿಡಕ್ ಬಂದ್ರು ನನ್ನ ಮಗ ನಾಡ್ ಸೇರ್ಲಿ ಅಂತ ಆಸೆ ಪಟ್ಟಲ್ಲೇ ತಾಯಿ. ನಿನ್ನ ಇಲ್ಲಿ ಬಿಟ್ಟು ಹೋದ್ರೆ ಯಾವ ಶಿವ ನನ್ ಮೆಚ್ತಾನೆ ಅವ್ವ ಅಂತ ಹಪ್ಪು ಮುದ್ದಾಡಿ ಕಣ್ಣೀರಿಟ್ಟು ಆ ಅಮ್ಮನ್ ಮನೆಗೆ ಹೊಚ್ಕೊಂಡ್ಬಂದು ವಾಪಸ್. ಯಾಕಿ ಕಥೆ ಹೇಳಿದೆ ಅಂದ್ರೆ ಬಂಧುಗಳೇ, ತನಗೆಷ್ಟು ನೋವಾದ್ರು, ತನಗೆಷ್ಟು ಸಂಕಟ ಆದ್ರು, ನನ್ನ ಮಕ್ಕಳೇ ಚೆನ್ನಾಗಿರ್ಬೇಕು, ನನ್ನ ಮನೆಯೇ ಚೆನ್ನಾಗಿರ್ಬೇಕು ಅಂತ 3 ಹೊತ್ತು ಕುಂತಲ್ಲಿ ನಿಂತಲ್ಲಿ ಬೇಡೋ ಜೀವ ಅದು ತಾಯಿ ಜೀವ. ಭಾವನೆಗೆ ಬೆಲೆ ಕೊಟ್ಟು ಬದುಕೋಣ.
ಹಿರಿಯರ ಗೌರವ ಕೊಡುವ. ಕಡೆಗಾಲದಲ್ಲಿ ದುಡ್ಡಲ್ಲ ರೀ, ದುಡ್ಡಲ್ಲ, ಅವ್ರಿಗೆ ಗೌರವ ಕೊಡುವ. ಈ ಬಹಳ ಜನ ಅದನ್ನು ಕಲ್ತವ್ರು. ಬೆಂಗಳೂರಿನ ಬಂದ್ರೆ ಅವಮ್ಮಂಗ್ ಲಕ್ ಕೊಡೋದು ಮನಗವಳೆ, ಅವಳಿಗೆ 1,000 ಕೊಡೋದು. ಏನಕ್ಕೆ ಅದು 1,000? ಅವಳಿಗೆ ಗುಬೆ ಮಂಚೂರಿ ತಿನ್ನಕ್ಕೆ ಹೋದಾಳು, ಅವಳು ಚನ್ನಪಟ್ಟಣಕ್ಕೆ ಹಾಸ್ಕೊಂಡು ಮುಳುಗ್ತಾಳೆ, ತಿಥಿಗೆ ಎತ್ಕೋಬೇಕಷ್ಟೇ. ಅವರು ಅವ ಯಾಕೆ ಹಿಂಗಿದ್ದಿ ಅಂತ ಕೇಳುವ ಮಗ ಇಲ್ಲ ಇಲ್ಲಿ. ನಿನ್ ಕಷ್ಟೇನು ಅಂತ ಅಲ್ಸು ಮಕ್ಳಿಲ್ಲ. ದುಡ್ಡು ಕೊಟ್ಬಿಟ್ರೆ ಆಯ್ತು ಅಂದ್ರೆ ಇನ್ನೇನು 1 ವರ್ಷಕ್ಕೆ ಸಾಯ್ತಾವಳೆ. ಅವ ಅಮ್ಮಂಗೆ ಚೈನ್ ಮಾಡಿಸ್ಕೊಂಬಂದು ಆಗ್ತಾನೆ ಮಗ. 50 ಗ್ರಾಮ್ ಚೈನು ಸೊಸೆ ಕಿವಿತಾವ ಅಂತಾಳೆ, ನನಗೆ ಕೊಡ್ಬೇಕು ಇದ ನೀ ಸಾಯುವಾಗ ಅಂತಾಳೆ. ಯಾಕೆ ಆಗ್ತಾವ್ರೆ ಅಂದ್ರೆ ಊರವ್ರು ನೋಡ್ಕೋಬೇಕು, ಚೈನು ಹಾಕಿದ್ರು ಕತ್ಗೆ ಅಂತ. ಬಿಚ್ಕೋರು ಇವರೇ ಕೊನೆಗೆ. ಇಷ್ಟೇ ಬಂಧುಗಳೇ, ಚಿನ್ನ, ಬಟ್ಟೆ, ದುಡ್ಡು ಒಂದು ಹಂತದಲ್ಲಿ ಅಷ್ಟೇ ಕೆಲಸ ಮಾಡ್ತದೆ. 70 ಮೀರಿ ಲಕ್ ಹೊಡೆದು ಮೂಲಕ್ ಬಿದ್ದಾಗ ಚಿನ್ನ, ಬಟ್ಟೆ, ದುಡ್ಡೆಲ್ಲ ಕೆಲಸ ಮಾಡೋದು. ಅವ ಊಟ ಮಾಡ್ದ ಅಂತೀವಲ್ಲ ಅದು, ಎದಳು ಮೇಕೆ ಕೈ ಹಿಡ್ಕತ್ತೀನಿ ಅಂತಿಲ್ಲ ಅದು, ಬಾ ನಮ್ಮಲ್ಲಿ ನಾಗ್ತೀನಿ ಇದ್ ಬರುವೆ ಅಂತ ಕರ್ಕೊಯ್ತಾರಲ್ಲ ಅದು ಕೆಲಸ ಮಾಡೋದು. ಅದಕ್ಕೆ ಹಿರಿಯ ಜೀವಗಳನ್ನ ದುಡ್ಡಿಂದ ಅಳಿಯೋದು ಬೇಡ, ಗೌರವ ಕೊಡೋಣ. ಚಿಕ್ಕ ತಾಯಿ ಅಮ್ಮ 105 ವರ್ಷ ಬದುಕವ್ರು. ಆ ತಾಯಿ ಮನೋಬಲ ಹೆಂಗಿರ್ಬೇಕು, ಆ ತಾಯಿಗೆ ಆನಂದವಾಗಿ ಬದುಕವ್ರು.